ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ. ಗುರುನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯ ಭವತ್ಪ್ರಭುಃ ಭೂತಕೃತ್ ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಸ್ಕಂದಸ್ಕಂದಧರೋ ಧುರ್ಯೋ ವರದೋ ವಾಯುವಾಹನಃ ವಾಸುದೇವೋ ಬೃಹದ್ಭಾನುರಾದಿದೇವಃ ಪುರಂದರಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ನಿನ್ನೆಯ ದಿನ ವಾಯುವಾಹನ ಎಂಬುವಂತಹ ಭಗವಂತನ ನಾಮವನ್ನು ಹೇಳ್ಕೊಳ್ತಾ, ಮುಖ್ಯಪ್ರಾಣರು ಜೀವರಿಗೆ ಶರೀರವು ಬರುವಂತೆ ಮಾಡ್ತಾರೆ, ಆದರೆ ಇದು ಕೇವಲ ಭಗವಂತನ ಅನುಗ್ರಹದಿಂದ ಭಗವಂತನ ಆದೇಶಾನುಸಾರವಾಗಿ ಮುಖ್ಯಪ್ರಾಣನು ಜೀವರ ಬೇರೆ ಬೇರೆ ದೇಹಗಳಲ್ಲಿ ಪ್ರವೇಶ ಮಾಡ್ತಾರೆ ಅಂತ ಹೇಳಿದರು. ಆದರೆ ಈ ಜೀವರ ದೇಹಗಳಲ್ಲಿ ಪ್ರಾಣದೇವರ ಪ್ರವೇಶ ನಿರ್ಗಮನ ಎರಡೂ ಕೂಡ ಭಗವಂತನ ಅಧೀನವಾಗಿರುತ್ತೆ ಅಂತ ಹೇಳಿದ್ದಾಯಿತು. ಇನ್ನು ಯಾವ ಪ್ರಾಣದೇವರು ಎಲ್ಲರಿಗೂ ಕೂಡ ಜಗತ್ಪ್ರಾಣರಾಗಿದ್ದಾರೆ, ಚೇಷ್ಟಾಪ್ರದರಾಗಿದ್ದಾರೆ, ಅಂತಹ ಮುಖ್ಯಪ್ರಾಣರಿಗೆ ಭಗವಂತ ಪ್ರೇರಕನಾಗಿದ್ದಾನೆ. ಅದೇ ಹೇಳ್ತಾರೆ, ವಾಯುಂ ಮುಖ್ಯಪ್ರಾಣಂ ವಾಹಯತಿ ಪ್ರೇರಯತಿ ಇತಿ ವಾಯುವಾಹನ. ಮುಖ್ಯಪ್ರಾಣನನ್ನು ಪ್ರೇರಿಸುವವನು. ಇಲ್ಲಿ ವಾಹನ ಅಂತ ಹೇಳಿದರೆ ವಾಯುಂ ಮುಖ್ಯಪ್ರಾಣಂ ವಾಹಯತಿ. ವಾಹನ ಅಂದರೆ ವಾಹಯತಿ ಅಂದರೆ ಪ್ರೇರಯತಿ, ಮುಖ್ಯಪ್ರಾಣರನ್ನು ಪ್ರೇರಿಸುತ್ತಾನಾದ ಕಾರಣ ಭಗವಂತನಿಗೆ ವಾಯುವಾಹನ ಅಂತ ಹೆಸರು. ಇನ್ನು ಬಳಿತ್ಥಾ ಸೂಕ್ತದಲ್ಲಿ ಪ್ರಯತ್ಪಿತು ಪರಮಾಮ್ಯದೆ ಪರ್ಯದಾ ಪೃಕ್ಷ ಅಂತ ಹೇಳ್ತಾ, ನಿರ್ಯದೀಂ ಬುದ್ಧಾನ್ ಮಹಿಷಸ್ಯ ವರ್ಪಸ ವರ್ಷಸ ಈಶಾನಾಸ ಶವಸಾಕ್ರಂತ ಸೂರ್ಯ ಯದಿ ಮನುಪ್ರತಿವೋ ಮಧ್ವ ಆದವೇ ಗುಹಾ ಸಂತಂ ಮಾತರಿಶ್ವ ಮಥಾಯತಿ ಅಂತೆಲ್ಲ ಏನು ಬಳಿತ್ಥಾ ಸೂಕ್ತದಲ್ಲಿ ನಿನ್ನೆ ಹೇಳಿದಂತೆ ಮಹಾಭಾರತ ತಾತ್ಪರ್ಯನಿರ್ಣಯ ಮತ್ತು ಕೆಲವು ಇತರ ತಮ್ಮ ಗ್ರಂಥಗಳಲ್ಲಿ ಆಚಾರ್ಯರು ತಾವು ವಾಯುದೇವರ ಅವತಾರ, ಹನುಮ ಭೀಮ ಮಧ್ವರಾಗಿ ತಾವು ಅವತಾರ ಮಾಡಿದ್ದೇನೆ ಅಂತ ಹೇಳಿ ವೇದ ಪ್ರತಿಪಾದ್ಯವಾದ ವೇದದಲ್ಲಿ ಒಂದು ಭಾಗವಾದಂತಹ ಬಳಿತ್ಥಾ ಸೂಕ್ತವನ್ನು ಅವರು ಉಲ್ಲೇಖ ಮಾಡ್ತಾರೆ. ಆ ಬಳಿತ್ಥಾ ಸೂಕ್ತದಲ್ಲಿ ಮುಖ್ಯಪ್ರಾಣನು ಹನುಮಂತ ದೇವರು, ಭೀಮಸೇನರು ಮತ್ತು ಮಧ್ವಾಚಾರ್ಯರು ಆಗಿ ಹೀಗೆ 3 ಅವತಾರಗಳನ್ನು ತಾಳಿದ್ದಾರೆ. ನಮ್ಮೆಲ್ಲರಿಗೂ ತಿಳಿದಂತೆ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು
ಭಗವತ್ ಕಾರ್ಯ ಸಾಧಕ ಅಂತ ಹೇಳಿ. ಹೀಗೆ 3 ಅವತಾರಗಳಲ್ಲಿ ವಾಯುದೇವರು ಹನುಮಂತ ಭೀಮ ಮಧ್ವಾಚಾರ್ಯರಾಗಿ 3 ಅವತಾರಗಳಲ್ಲಿ ನಡೆಸಿದ ಮಹಿಮೆಗಳನ್ನು ಉಲ್ಲೇಖ ಮಾಡ್ತಾ ವಾಯುದೇವರ ಮಹಿಮೆಯನ್ನು ಸ್ತೋತ್ರ ಮಾಡುವ ಬಳಿತ್ಥಾ ಸೂಕ್ತದಲ್ಲಿ ಈ ಎಲ್ಲವೂ ಕೂಡ ವಾಯುದೇವರು ಹನುಮ ಭೀಮ ಮಧ್ವರಾಗಿ ಏನೇನು ಮಹಿಮೆಗಳನ್ನು ತೋರಿಸಿದ್ದಾರೆ, ಏನೇನು ಉತ್ಕೃಷ್ಟವಾದ ಅಸಾಧಾರಣವಾದ ಅಸಾಮಾನ್ಯವಾದ ಕಾರ್ಯಗಳನ್ನೆಲ್ಲ ಮಾಡಿದ್ದಾರೆ, ಅವೆಲ್ಲವೂ ಕೂಡ ಭಗವಂತನ ಪ್ರೇರಣೆಗೆ ಅನುಗುಣವಾಗಿ ವಾಯುದೇವರು ತಮ್ಮ ಅವತಾರಗಳಲ್ಲಿ ಬೇರೆ ಬೇರೆ ಮಹಿಮೆಗಳನ್ನು ನಡೆಸಿದ್ದಾರೆ ಎಂದು ಬಳಿತ್ಥಾ ಸೂಕ್ತದಲ್ಲಿ ಹೇಳಲ್ಪಟ್ಟಿದೆ. ಅಂದರೆ ಒಟ್ಟು ಭಗವಂತನ ಪ್ರೇರಣೆಗೆ ಅನುಗುಣವಾಗಿ ಅಷ್ಟೇ ಹೊರತು ಅವರೇ ಸ್ವತಃ ಮಾಡಿಲ್ಲ ವಾಯುದೇವರು. ಜಗತ್ತಿಗೆಲ್ಲ ವಾಯುದೇವರು ಪ್ರಾಣಪ್ರದರಾದರೆ ಆ ಪ್ರಾಣದೇವರಿಗೆ ಪ್ರಾಣರು ಭಗವಂತ. ಅದಕ್ಕೆ ಭಗವಂತನ ಪ್ರಾಣದಿಂದಲೇ ವಾಯುದೇವರು ಹುಟ್ಟಿದ್ದಾರೆ. ಇನ್ನು ಮತ್ತು ಸ್ಯೂತಂ ಜಗದಿದಂ ಯಸ್ಮಿನ್ ಸೂತ್ರಂ ವಾಯುರಸೌ ಸ್ಪೃಶಃ ತಂ ಚಾಪಿ ಯಮಯೇದ್ ಯಸ್ಮಾದಂತರ್ಯಾಮಿ ಹರಿಃ ಸ್ಮೃತಃ. ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಬ್ರಹ್ಮತರ್ಕ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಈ ಜಗತ್ತು ಸಂಪೂರ್ಣವಾಗಿ ವಾಯುದೇವನಲ್ಲಿ ಸಂಬದ್ಧವಾಗಿದೆ. ವಾಯುದೇವರು ಹಾಗಾಗಿ ಸೂತ್ರ ಎಂದು ಕರೆಯಲ್ಪಟ್ಟರೆ, ಸೂತ್ರ ಎಂದು ಕರೆಯಲ್ಪಡುವ ವಾಯುದೇವರಿಗೂ ಅಂತರ್ಯಾಮಿಯಾಗಿ ಪ್ರೇರಣೆ ಮಾಡುವವನು ಭಗವಂತ ಎಂದು ಬ್ರಹ್ಮತರ್ಕ ಗ್ರಂಥ ಹೇಳ್ತಾ ಇದೆ. ಅದಕ್ಕೆ ಶ್ರೀಪಾದರಾಜರು ಮಧ್ವನಾಮವನ್ನು ಬರೆಯುವಾಗ ಇಡೀ ಶಾಸ್ತ್ರಸಾರಭೂತವಾಗಿ ಜಯ ಜಯತು ಜಗತ್ರಾಣ ಜಗದೊಳಗೆ ಸೂತ್ರಾಣ ಮಧ್ವನಾಮ ಅಂಥೇಳಿ ಅದೇ ಈ ಒಂದು ಹಾರದಲ್ಲಿ ಒಂದು ಮಣಿಗಳು ಅಥವಾ ಮುತ್ತುಗಳು ಇವುಗಳನ್ನೆಲ್ಲ ಪೋಣಿಸಿದರೆ ಒಂದು ಹಾರ ಆಗುತ್ತೆ. ಈ ಮುತ್ತುಗಳನ್ನು ಎಲ್ಲದರನ್ನು ಒಂದು ಹಾರಾಕಾರವಾಗಿ ಒಂದು ಕಡೆ ಏಕತ್ರ ಮಾಲಾಕಾರವಾಗಿ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಒಂದು ಸೂತ್ರ, ಒಂದು ದಾರ ಬೇಕಾಗಿದೆ. ಅದು ಹೀಗೆ ಜಗತ್ತಿನಲ್ಲಿ ಎಲ್ಲವೂ ಕೂಡ ವಾಯುದೇವರು ಸೂತ್ರ. ಅದಕ್ಕೆ ಜಯ ಜಯಿತು ಜಗತ್ರಾಣ ಜಗದೊಳಗೆ ಸೂತ್ರಾಣ ಅಂತ ಹೇಳ್ತಾ ಸೂತ್ರನಾಮಕರಾಗಿ, ಅಂದರೆ ಈ ಜಗತ್ತನ್ನೆಲ್ಲ ಒಂದು ಇದರಾಗಿ ಜಾಯಿಂಟ್ ಅಂತ ಹೇಳ್ತಾರಲ್ಲ, ಒಂದು ಇದಾಗಿಡುವುದಕ್ಕೆ ವಾಯುದೇವರು ಇದ್ದಾರೆ. ಹಾಗೆ ಇದ್ದು ವಾಯುದೇವರು ಸೂತ್ರ ಎಂದು ಕರೆಯಲ್ಪಟ್ಟರೆ ಅಂತಹ ವಾಯುವಿಗೂ ಅಂತರ್ಯಾಮಿಯಾಗಿದ್ದು ಭಗವಂತ ಪ್ರೇರಣೆ ಮಾಡ್ತಾನೆ ಎಂದು ಬ್ರಹ್ಮತರ್ಕ ನಮಗೆ ಹೇಳ್ತಾ ಇದೆ. ಅಂದರೆ ಈ ವಾಯುವಾಹನ ಎಂಬುವ ಈ ಭಗವಂತನ ನಾಮದಲ್ಲಿ ನಮಗೆ ಭಗವಂತನ ಸರ್ವೋತ್ತಮತ್ವಂತೂ ಹೇಗೂ ಗೊತ್ತಾಗ್ತಾ ಇದೆ. ಎಲ್ಲ ನಾಮಗಳು ಭಗವಂತನ ಸರ್ವೋತ್ತಮತ್ವ, ಭಗವಂತನ ಸರ್ವಪ್ರಭುತ್ವ, ಭಗವಂತನ ಸರ್ವತಂತ್ರ ಸ್ವಾತಂತ್ರ್ಯತ್ವ ಹೇಳ್ತಾ ಇದೆ. ಈ ವಾಯುವಾಹನ ಎಂಬುವ ಹೆಸರಿನಲ್ಲಿ ಇನ್ನೊಂದು ವೈಶಿಷ್ಟ್ಯ ಏನು ಅಂತ ಹೇಳಿದರೆ, ನಾವೇನು ಹರಿಸರ್ವೋತ್ತಮ ವಾಯುಜೀವೋತ್ತಮ ಅಂತ ಮಾಧ್ವರೆಲ್ಲರೂ ಕೂಡ ಗಂಟ್ಲು ಹರಕೊಂಡು ಕಿರಿಚಾಡಿಕೊಳ್ತೇವೆ. ಅದು ಕೇವಲ ನಾವು ಶಬ್ದದಿಂದ ಗಂಟ್ಲು ಹರ್ಕೊಂಡು ಹೇಳೋದಲ್ಲ. ಹರಿಸರ್ವೋತ್ತಮ ವಾಯುಜೀವೋತ್ತಮ ಎಂಬುವುದು ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಅಂತ ಇದರಲ್ಲಿ ವಾಯುದೇವರ ಒಂದು ಜೀವೋತ್ತಮತ್ವವನ್ನೂ ಕೂಡ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಅರ್ಥಾತ್ ವಾಯುದೇವರಿಗೆ ಆ ಜೀವೋತ್ತಮತ್ವ ಹೇಗೆ ಬಂತು, ಯಾರಿಂದ ಬಂತು ಅಂತ ಹೇಳಿದರೆ ಭಗವಂತನಿಂದಲೇ ಬಂತು ಅಂತ ನಮಗೆ ಹೇಳ್ತಾ ಇದ್ದಾರೆ. ಇನ್ನು ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಮತ್ತು ಆಚಾರ್ಯರು ಹೇಳ್ತಾರೆ, ವಾಯುರ್ಹಿ ನಿತ್ಯ ಸಂಚಾರಿ ಸದಾ ಸರ್ವ ಪ್ರವೃತ್ತಿಮಾನ್ ಚೋದಿತಃ ಕೇಶವೇನೈವ ತತ್ಸ್ತೇನಾಮಿತ ಶಕ್ತಿನ ಅಂತೇಳಿ. ಈ ಭಗವಂತ ಅಮಿತ ಶಕ್ತಿ ಸಂಪನ್ನನಾಗಿದ್ದಾನೆ. ಈ ಕೇಶವನು ಅಮಿತ ಶಕ್ತಿ ಸಂಪನ್ನನಾಗಿ
ಅಂತಹ ಕೇಶವನಿಂದ ಪ್ರೇರಿತನಾಗಿಯೇ ವಾಯುದೇವರು ನಿತ್ಯ ಸಂಚಾರಿಗಳಾಗಿದ್ದಾರೆ, ಸರ್ವ ಪ್ರವೃತ್ತಿ ಉಳ್ಳವರಾಗಿದ್ದಾರೆ ಅಂತ ಹೇಳಿ ನಮಗೆ ಪ್ರಮಾಣ ತಿಳಿಸಿಕೊಡ್ತಾ ಇದೆ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಭಗವಂತನ ಶಕ್ತಿ ಸಂಪನ್ನತೆ, ಶಕ್ತಿ ಸಾಮರ್ಥ್ಯ ಎಂಥದ್ದು ಅಂದರೆ ಅಮಿತವಾದದ್ದು. ಅಂದರೆ ಮಿತ ಅಂದರೆ ಒಂದೇ ಒಂದು ಪರ್ಮಿಟೆಡ್ ಆಗಿ ಇಷ್ಟೇ ಅಂತ. ಆದರೆ ಅಮಿತ ಶಕ್ತಿ ಸಂಪನ್ನನಾಗಿದ್ದಾನೆ ಕೇಶವನಾಮಕ ಭಗವಂತ. ಕೇಶವ ಶಬ್ದಕ್ಕೆ ಕಾ ಇತಿ ಬ್ರಹ್ಮ, ಈಶ ರುದ್ರದೇವರು, ಬ್ರಹ್ಮ ರುದ್ರರಿಗೂ ಇವನು ಈಶನಾಗಿರೋದರಿಂದ ಭಗವಂತನಿಗೆ ಕೇಶವ ಅಂತ ಹೆಸರು. ಈ ಕೇಶವನು ಎಂಥವನು ಅಂದರೆ ಅಮಿತ ಶಕ್ತಿ ಸಂಪನ್ನ ಉಳ್ಳವನು. ಒಂದು ಶಕ್ತಿಯೇ ಅಲ್ಲ, ಎಲ್ಲವೂ ಅಮಿತವಾಗಿ ಸೀಮೆಯಿಲ್ಲದೆ ಅನ್ಲಿಮಿಟೆಡ್, ಬೌಂಡ್ಲೆಸ್. ಅದಕ್ಕೆ ಆಚಾರ್ಯರು ಮಾಯಾವಾದ ಖಂಡನ ಮಂಗಳಾಚರಣ ಶ್ಲೋಕದಲ್ಲಿ ನರಸಿಂಹೋ ಅಖಿಲಾಜ್ಞಾನ ಮತಧ್ವಾಂತ ದಿವಾಕರ ಜಯತ್ ಅಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ. ಅಖಿಲ ಅಜ್ಞಾನ ಮತವೆಂಬ ಕಗ್ಗತ್ತಲಿಗೆ ದಿವಾಕರ ಸೂರ್ಯನಂತೆ ಇರುವ ಸಜ್ಞಾನ ಸುಖಶಕ್ತಿ ಪಯೋನಿಧಿ. ಏನು ತನ್ನದೇ ಆದ ಸ್ವತಂತ್ರವಾದ ಜ್ಞಾನ ಶಕ್ತಿ ಸುಖಗಳ ಪಯೋನಿಧಿ ಸಮುದ್ರದಂತೆ. ಆದರೆ ಈ ಸಮುದ್ರಕ್ಕಾದರೂ ಸೀಮೆ ಉಂಟು, ಮಿತಿ ಉಂಟು, ಪರಿಮಿತಿ ಉಂಟು. ಆದರೆ ಭಗವಂತನ ಒಂದು ತನ್ನದೇ ಆದ ಸುಖಶಕ್ತಿ ಜ್ಞಾನಗಳೆಂಬುವ ಆ ಸಮುದ್ರ ಅಮಿತ ಜ್ಞಾನ ಸುಖಶಕ್ತಿ, ಅಂದರೆ ಮಿತಿ ಇಲ್ಲದೆ ಇರುವಂತಹ ಅಮಿತವಾದಂತಹ ಜ್ಞಾನ ಶಕ್ತಿ ಸಂಪನ್ನ. ಅದನ್ನೇ ಹೇಳ್ತಾರೆ, ಅಮಿತವಾದ ಶಕ್ತಿ ಸಂಪನ್ನನಾದ ಕೇಶವನಾಮಕ ಭಗವಂತನಿಂದಲೇ ವಾಯುದೇವರು ಪ್ರೇರಿತರಾಗಿ ನಿತ್ಯ ಸಂಚಾರಿಗಳಾಗಿದ್ದಾರೆ, ಸರ್ವ ಪ್ರವೃತ್ತಿ ಉಳ್ಳವರಾಗಿದ್ದಾರೆ. ಹೌದು, ವಾಯುದೇವರು ಎಲ್ಲ ಕಡೆ ಅವರು ಇದ್ದಾರೆ. ವಾಯುದೇವರು ಇಲ್ಲದೇ ಇರುವ ಜಾಗವೇ ಇಲ್ಲ. ವಾಯುದೇವರು ಇಲ್ಲದೇ ಇದ್ದರೆ ನಮಗೆ ಉಸಿರಾಟವೇ ಆಡುವುದಿಲ್ಲ. ವಾಯುದೇವರು ಸರ್ವ ಪ್ರವೃತ್ತಿ ಉಳ್ಳವರಾಗಿದ್ದಾರೆ. ಇದು ಯಾರಿಂದ? ಭಗವಂತನಿಂದ. ಆದ ಕಾರಣ ವಾಯುದೇವರಿಗೆ ಈ ರೀತಿಯಾಗಿ ಅವರ ಒಂದು ನಿತ್ಯ ಸಂಚಾರಿತ್ವಕ್ಕೂ ಸರ್ವ ಪ್ರವೃತ್ತಿತ್ವಕ್ಕೂ ಪ್ರೇರಕನಾಗಿರುವ ಭಗವಂತನು. ಆದ ಕಾರಣ ಅವನಿಗೆ ವಾಯುವಾಹನ ಅಂತ ಹೆಸರು. ಇನ್ನು ವಾಯುರ್ಮುಖ್ಯಪ್ರಾಣೋ ವಾಹನ ಉಪದೇಶೇನ ದೇವಾದಿಷು ಪ್ರಾಪಕೋ ಯಸ್ಯ ಸಹ ವಾಯುವಾಹನ. ದೇವಾದಿ ಸಾತ್ವಿಕರು, ದೇವತೆಗಳೆಲ್ಲರೂ ಸಾತ್ವಿಕರು. ಸಾತ್ವಿಕ ರಾಜಸ ತಾಮಸ ಜೀವರಾಶಿಗಳಲ್ಲಿ ಸಾತ್ವಿಕರು ದೇವಾದಿ ಸಾತ್ವಿಕರು ಅಂದರೆ ದೇವತೆಗಳು ಮೊದಲಾದ ಸಾತ್ವಿಕರಿಗೆ ಭಗವಂತ ಜ್ಞಾನವನ್ನು ಉಪದೇಶ ಮಾಡಬೇಕು ಅಂದರೆ ಯಾರ ಮೂಲಕ ಮಾಡ್ತಾನೆ? ವಾಯುದೇವರ ಮೂಲಕನೇ, ಮುಖ್ಯಪ್ರಾಣನ ಮೂಲಕನೇ. ಅದೇ ಹೇಳ್ತಾರೆ, ವಾಯುರ್ ಮುಖ್ಯಪ್ರಾಣೋ ವಾಹನ ಉಪದೇಶೇನ ದೇವಾದಿಷು ಪ್ರಾಪಕಃ ಯಸ್ಯ ಸಹ ವಾಯುವಾಹನ. ಅದಕ್ಕೆ ಕಾರಣ ದೇವಾದಿ ಸಾತ್ವಿಕರಿಗೆ ಜ್ಞಾನೋಪದೇಶವಾಗಬೇಕು ಅಂತ ಹೇಳಿದರೆ ವಾಯುದೇವರ ಮೂಲಕನೇ ಆಗತ್ತೆ. ಆದ ಕಾರಣ ಭಗವಂತನಿಗೆ ವಾಯುವಾಹನ. ಆದ ಕಾರಣ ನಾವು ಅದಕ್ಕೆ ಎಲ್ಲವೂ ಕೂಡ ವಾಯುದೇವರ ಮೂಲಕವೇ ಮಾಡ್ತೇವೆ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂತ ಹೇಳಿ ನಾವು ಪ್ರತಿಯೊಂದು ವಾಯುದೇವರ ಮೂಲಕವೇ ಮಾಡ್ತೇವೆ. ಅದು ಭಗವಂತ ವಾಯುದೇವರಿಗೆ ಅಷ್ಟು ಪ್ರಮುಖ ಸ್ಥಾನವನ್ನು, ಉನ್ನತ ಸ್ಥಾನವನ್ನು ಕೊಟ್ಟಿದ್ದಾರೆ. ಇನ್ನು ಈ ಏನು ಭಗವಂತನ ಜ್ಞಾನವನ್ನು ರುದ್ರಾದಿ ದೇವತೆಗಳು ತಿಳ್ಕೊಳ್ತಾ ಇದ್ದಾರೆ. ಮತ್ತು ಪರೋಕ್ಷ ಜ್ಞಾನ ಅಂದರೆ ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ ಅಂತ ಎರಡು. ಪರೋಕ್ಷ ಅಪರೋಕ್ಷ. ಮೊದಲು ಪರೋಕ್ಷ ಅಂದರೆ ಏನು, ಅಪರೋಕ್ಷ ಜ್ಞಾನ ಅಂದರೆ ಏನು, ಅಪರೋಕ್ಷ ಜ್ಞಾನ ಅಂದರೆ ಏನು ಅರ್ಥ ಮಾಡ್ಕೋಬೇಕು ನಾವು. ಪರೋಕ್ಷ ಜ್ಞಾನ ಅಂತ ಹೇಳಿದರೆ ವೇದ, ಶಾಸ್ತ್ರ, ಪುರಾಣ, ಇತಿಹಾಸಗಳು ಓದಿ ಭಗವಂತನ ಜ್ಞಾನವನ್ನು ಪಡೆಯೋದು. ಅಂದರೆ ಭಗವಂತ ಎಂಥವನು, ಅವನ ಲಕ್ಷಣಗಳೇನು, ಅವನು ಹೇಗಿರ್ತಾನೆ,
ಅಂತ ಅವನ ಪರೋಕ್ಷ ಜ್ಞಾನವನ್ನು ಪಡೆಯೋದು. ಆಮೇಲೆ ಅವನನ್ನು ಅಪರೋಕ್ಷ ಅಂದರೆ ಪರೋಕ್ಷವಾಗಿರೋನ್ನು ಅಪರೋಕ್ಷ ನಮ್ಮ ಕಣ್ಣ ಮುಂದೆ ಅವನನ್ನು ನೋಡುವುದು. ಇದು ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ. ನಾವು ಒಬ್ಬ ವ್ಯಕ್ತಿಯನ್ನು ಕುರಿತು ತಿಳ್ಕೊಂಡಿರ್ತೇವೆ, ಬಹಳ ಒಳ್ಳೆಯವನು, ಅವನಂಥವನು, ಇಂಥವನು, ಹಾಗೆ ಹೀಗೆ ಅಂಥೇಳಿ. ಅವನ ನಾವು ಪ್ರತ್ಯಕ್ಷವಾಗಿ ನೋಡಿರಲ್ಲ, ಅವನ ಪರೋಕ್ಷ ಜ್ಞಾನ ಇದೆ ನಮಗೆ. ಅವಕಾಶ ಬಂದಾಗ ನಾವು ಅವನ್ನ ನೋಡಿದಾಗ, ಓ ನೀನೇ ಈ ವ್ಯಕ್ತಿಯೇ, ನಾವು ಇಷ್ಟು ದಿನ ಯಾರು ಅಂತ ತಿಳ್ಕೊಂಡಿದ್ವಿ, ಆವಾಗ ಅವನ ಅಪರೋಕ್ಷ. ಹಾಗೆ ಭಗವಂತನೂ ಕೂಡ ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ. ರುದ್ರರೇ ಮೊದಲಾದಂತಹ ಜ್ಞಾನಿಗಳೂ ಕೂಡ ಭಗವಂತನ ಪರೋಕ್ಷ ಜ್ಞಾನ ಬೇಕು ಅಂದರು, ಭಗವಂತನ ಅಪರೋಕ್ಷ ಜ್ಞಾನ ನಮಗೆ ಆಗಬೇಕು ಅಂತ ಹೇಳಿದರು. ವಾಯುದೇವರ ಪ್ರಸಾದ ಅಂದರೆ ವಾಯುದೇವರ ಅನುಗ್ರಹ ಅತ್ಯವಶ್ಯಕ ಅಂತ ಪ್ರಮಾಣಗಳು ಹೇಳ್ತಾ ಇದೆ. ಅವುಗಳನ್ನು ನೋಡೋಣ ಇವಾಗ. ನಿರ್ಯದೀಂ ಬುಧ್ನಾನ್ ಮಹಿಷಸ್ಯ ವರ್ಷಸ ಈಶಾನಾಸ ಶವಸ ಕ್ರಂತಸೂರಯ ಯದೀಮನು ಪ್ರತಿವೋ ಮದ್ವಾದವೇ ಗುಹಾಸಂತಂ ಮಾತರಿಶ್ವ ಮಥಾಯತಿ. ಇದು ಬಳಿತಾ ಸೂಕ್ತ. ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಮತ್ತು ಅಧರ್ವಣೋಪನಿಷತ್ ಭಾಷ್ಯದಲ್ಲಿ ಅಧರ್ವಣ ಉಪನಿಷತ್ ಭಾಷ್ಯದಲ್ಲಿ ಹೀಗೆ ಹೇಳಲ್ಪಡ್ತಾ ಇದೆ. ಆಸಮಂತಾತ್ ಪತಿತ್ವೇತು ಗೂಢಂ ಕಲಿಯುಗೆ ಹರಿಂ ಅಸತ್ಯಂ ಅಪ್ರತಿಷ್ಠಂಚ ಜಗದೇ ತದನೀಶ್ವರಂ ವದದ್ಭಿರ್ಗೋಹಿತಂ ಸಂತಂ ತೃತೀಯೋ ಅಸುರ್ಮಥಾಯತಿ ಯೇನ ವಿಷ್ಣೋರ್ಹಿ ವರ್ಷಾಖ್ಯಾನ್ ಗುಣಾನಾಜ್ಞಾಸಿಷು ಪರಾನ್ ಈಶಾನಾಸಃ ಸೂರ್ಯಶ್ಚ ನಿಗೂಢಾನ್ ನಿರ್ಗುಣೋಕ್ತಿಭಿಃ ಜ್ಞಾನಪ್ರಸಾದೇನ ವಿಶುದ್ಧ ಸತ್ವಸ್ತತಸ್ತು ತಂ ಪಶ್ಯತೆ ನಿಷ್ಕಳಂ ಧ್ಯಾಯಮಾನಃ ನಾನ್ಯೈರ್ದೇವೈರ್ಹರಿಂ ಪಶ್ಯೇದ್ ಜ್ಞಾನರೂಪೇಣ ಹರಿಣಾ ತಥಾ ಪ್ರಸನ್ನೇನೈವ ತಂ ಪಶ್ಯತು. ಈ ಪ್ರಮಾಣಗಳು ನಮಗೆ ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ಮಧ್ವಾಚಾರ್ಯರು, ವಾಯುದೇವರು ಮಧ್ವಾಚಾರ್ಯರಾಗಿ 3ನೇ ಅವತಾರವನ್ನು ಮಾಡಿ ಅಲ್ಲಿಯವರೆಗೂ ಬಂದಿರುವ 21 ಕುಮತಗಳು, ಕುವಾದಿಗಳಿಂದ ಹರಿಸರ್ವೋತ್ತಮತ್ವ ತತ್ವವು ಅಡಗಿಸಲ್ಪಟ್ಟಿತ್ತು. ಅಂದರೆ 21 ಕುಮತಗಳು ಹರಿಸರ್ವೋತ್ತಮತ್ವ ತತ್ವವನ್ನು ಮರೆಮಾಚಿತ್ತು. ಅಂತಹ ತತ್ವವನ್ನು ಚೆನ್ನಾಗಿ ಸಂಶೋಧಿಸಿ ಮತ್ತು ರುದ್ರರೇ ಮೊದಲಾದಂತಹ ಜ್ಞಾನಿಗಳು ಕೂಡ ಅತ್ಯಂತ ಗೂಢವಾದಂತಹ ಭಗವಂತನ ಗುಣಗಳನ್ನು ಮಧ್ವಾಚಾರ್ಯರು ಅನಾವರಣ ಮಾಡಿದಂತಹ ಆ ತತ್ವದಿಂದ ಭಗವಂತನ ಜ್ಞಾನವನ್ನು ರುದ್ರಾದಿ ಜ್ಞಾನಿಗಳು ಪಡೆದಿದ್ದಾರೆ. ಅಂದರೆ ಅಲ್ಲಿಯವರೆಗೂ ಹರಿಸರ್ವೋತ್ತಮತ್ವ ಜ್ಞಾನ ಮರೆಯಾಗಿತ್ತು. 21 ಕುಮತಗಳಿಂದ, ಕುವಾದಿಗಳಿಂದ. ಭಗವಂತನ ಆಜ್ಞೆಯ ಮೇರೆಗೆ ವಾಯುದೇವರು ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ಅವತಾರ ಮಾಡಿ ಆ ಕುಮತಗಳನ್ನೆಲ್ಲ ಖಂಡಿಸಿ ಹರಿಸರ್ವೋತ್ತಮತ್ವ ಅಡಗಿಯಿದ್ದ ಹರಿಸರ್ವೋತ್ತಮತ್ವ ತತ್ವವನ್ನು ಎತ್ತಿ ಹಿಡಿದರು. ಅಂತಹ ಭಗವಂತನ ಗುಣಗಳು ರಹಸ್ಯವಾಗಿ ಮರೆಮಾಚಿರುವಂತಹ ಗುಣಗಳು, ಭಗವಂತನ ಜ್ಞಾನವನ್ನು, ಸರಿಯಾದ ಜ್ಞಾನವನ್ನು ರುದ್ರದೇವರೇ ಮೊದಲಾದ ಜ್ಞಾನಿಗಳು ಮಧ್ವಾಚಾರ್ಯರ ಮೂಲಕ ತಿಳಿಯುವಂತೆ ಆಯಿತು ಅಂತ ಬಳಿತಾ ಸೂಕ್ತ ಹೇಳ್ತಾ ಇದೆ. ಇನ್ನು ನಮಗೆ ಸರಿಯಾದ ಭಗವಂತನ ಪರೋಕ್ಷ ಜ್ಞಾನ ಆಗಬೇಕು ಅಂತ ಹೇಳಿದರೆ ಶಾಸ್ತ್ರ ಓದಬೇಕು, ಬ್ರಹ್ಮಸೂತ್ರಗಳು ಓದಬೇಕು. ಬ್ರಹ್ಮಸೂತ್ರಗಳಿಗೆ ಸರಿಯಾದ ವ್ಯಾಖ್ಯಾನವಾದಂತಹ ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯ, ಅಣುಭಾಷ್ಯ ಮತ್ತು ಅನುವ್ಯಾಖ್ಯಾನ, ನ್ಯಾಯ ವಿವರಣ ಇವುಗಳನ್ನು ಓದಬೇಕು. ಅದಕ್ಕೆ ಜಯತೀರ್ಥರು, ವ್ಯಾಸರಾಜರು, ರಾಯರು ಬರೆದಿರೋ ಗ್ರಂಥಗಳನ್ನೆಲ್ಲ ಓದಬೇಕು. ಓದಿ ಭಗವಂತನ ಪರೋಕ್ಷ ಜ್ಞಾನವನ್ನು ಶಾಸ್ತ್ರದಿಂದ ನಾವು ತಿಳ್ಕೊಳ್ತೇವೆ. ಆ ಪರೋಕ್ಷ ಜ್ಞಾನ ಮಾತ್ರಕ್ಕೆ ವಾಯುದೇವರ ಶಾಸ್ತ್ರವೇ ನಮಗೆ, ಹನುಮನ ಮತವೇ ಶ್ರುತಿ ಸಮ್ಮತವು. ಹನುಮಂತ ದೇವರು ಅಂದರೆ ವಾಯುದೇವರು ಏನು ಮತವನ್ನು ಹೇಳಿದ್ದಾರೆ ಅದು ಶ್ರುತಿ ಸಮ್ಮತವಾಗಿದೆ, ವೇದ ಸಮ್ಮತವಾಗಿದೆ. ಅದು ಭಗವಂತನ ಸರಿಯಾದ ಜ್ಞಾನವನ್ನು ಕೊಡ್ತಾ ಇದೆ. ಅಂತಹ ಸರಿಯಾದ ಭಗವಂತನ ಪರೋಕ್ಷ ಜ್ಞಾನ ಬರಬೇಕು ಅಂತ ಹೇಳಿದರೆ
ವಾಯುದೇವರನ್ನೇ ನಾವೆಲ್ಲರೂ ರುದ್ರದೇವರೇ ಮೊದಲಾದ ಜ್ಞಾನಿಗಳೇ ಆಶ್ರಯ ಮಾಡಿದ್ದಾರೆ, ನಾವು ಆಶ್ರಯ ಮಾಡಲೇಬೇಕು. ಇದಾದ ಮೇಲೆ ಪರೋಕ್ಷ ಜ್ಞಾನ ಬಂದ ನಂತರ ಮನನ, ನಿಧಿ, ಧ್ಯಾನ ಇವೆಲ್ಲ ಮಾಡಿ ಜ್ಞಾನ ಬಂದ ಕೂಡಲೇ ನಾನು ಚೆನ್ನಾಗಿ ಓದಿಬಿಟ್ಟೆ, ಸುಧಾ ಅಧ್ಯಯನ ಮಾಡಿದೆ, ವ್ಯಾಸತ್ರಯ ಅಧ್ಯಯನ ಮಾಡಿದೆ, ಎಲ್ಲ ನನಗೆ ಕರತಲಾಮಲಕ ಕಂಠಸ್ಥವಾಗತ್ತೆ ಅಂದರೆ ಬರೇ ನಿಂಗೇನು ಕಂಠಸ್ಥವಾಯಿತು? ಶಬ್ದ ಕಂಠಸ್ಥವಾಯಿತು, ಶಬ್ದ ಬುದ್ಧಿಸ್ಥವಾಯಿತು. ಆದರೆ ಆ ಜ್ಞಾನ ಪರೋಕ್ಷ ಜ್ಞಾನದಿಂದ ನೀನು ಮನನ ಮಾಡಬೇಕು, ಧ್ಯಾನ ಮಾಡಬೇಕು, ಭಗವಂತನಲ್ಲಿ ಮನಸ್ಸಿಡಬೇಕು. ಆಗ ಭಗವಂತನ ಅಪರೋಕ್ಷ ನಿಮಗೆ ಆಗತ್ತೆ. ಅಂದರೆ ಭಗವಂತ ನಿನ್ನ ಹೃದಯ ಕಮಲದಲ್ಲಿ ನೀನು ಉಪಾಸನೆ ಮಾಡುವುದಕ್ಕಾಗಿ ಮೀಸಲಾಗಿ ಪ್ರತ್ಯೇಕವಾಗಿ ಬಿಂಬರೂಪಿಯಾಗಿ ನಿನ್ನ ಹೃದಯ ಕಮಲದಲ್ಲಿದ್ದಾನೆ. ಅಪರೋಕ್ಷ ಅಂತ ಹೇಳಿದರೆ, ಅಪರೋಕ್ಷ ಜ್ಞಾನ ಅಂತ ಹೇಳಿದರೆ ಯಾರಿಗೆ ಅವರವರ ಹೃದಯ ಕಮಲದಲ್ಲಿ ಪ್ರತ್ಯೇಕವಾಗಿ ಭಗವಂತ ಯಾವ ರೀತಿ ಬಿಂಬರೂಪಿಯಾಗಿದ್ದಾನೋ ಆ ಬಿಂಬರೂಪಿಯ ದರ್ಶನವೇ ಅಪರೋಕ್ಷ ಜ್ಞಾನ. ಆ ಅಪರೋಕ್ಷ ಜ್ಞಾನ ಬೇಕು ಅಂತ ಹೇಳಿದ್ರೆ ಪರೋಕ್ಷ ಜ್ಞಾನ ಬೇಕು. ಪರೋಕ್ಷ ಜ್ಞಾನ ಬೇಕು ಅಂತ ಹೇಳಿದ್ರೆ ವಾಯುದೇವರ ಅನುಗ್ರಹ ಬೇಕು. ವಾಯುದೇವರನ್ನು ಆಶ್ರಯಿಸಿ ನಾವು ಪರೋಕ್ಷ ಜ್ಞಾನವನ್ನು ಪಡೆಯಬೇಕು. ಆ ಪರೋಕ್ಷ ಜ್ಞಾನವನ್ನು ಪಡೆದು ಮನನ, ನಿಧಿ, ಧ್ಯಾನ ಎಲ್ಲ ಮಾಡಿ ನಮ್ಮ ಹೃದಯ ಕಮಲದಲ್ಲಿರುವ ಬಿಂಬರು ಭಗವಂತನ ದರ್ಶನವಾಗಬೇಕು ಅಂತ ಹೇಳಿದರೆ ವಾಯುದೇವರ ಪ್ರಸಾದ, ವಾಯುದೇವರ ಅನುಗ್ರಹ ನಮಗೆ ಅತ್ಯವಶ್ಯಕ ಅಂತ ಅಥರ್ವಣ ಉಪನಿಷತ್ತು ನಮಗೆ ಹೇಳ್ತಾ ಇದೆ. ಈ ರೀತಿಯಾಗಿ ವಾಯುದೇವರು ಎಲ್ಲದಕ್ಕೂ ಮೂಲವಾಗಿದ್ದಾರೆ, ಮೀಡಿಯಮ್ ಆಗಿದ್ದಾರೆ, ಪ್ರಾಪರ್ ಚಾನಲ್ ಆಗಿದ್ದಾರೆ. ಹೀಗೆ ಭಗವದ್ ವಿಷಯಕವಾದ ಪರೋಕ್ಷ ಜ್ಞಾನ ಮತ್ತು ಅಪರೋಕ್ಷ ಜ್ಞಾನ ನಮಗೆ ಆಗಬೇಕು ಅಂತ ಹೇಳಿದರೆ ವಾಯುದೇವರ ಅನುಗ್ರಹ ಆಗಬೇಕು. ಹೀಗೆ ಭಗವಂತ ಏನು ಮಾಡ್ತಾನೆ, ವಾಯುದೇವರ ಮೂಲಕ ಸಾತ್ವಿಕರಿಗೆ ತನ್ನ ಪರೋಕ್ಷ ಜ್ಞಾನವನ್ನು ಅಪರೋಕ್ಷ ಜ್ಞಾನವನ್ನು ನೀಡುತ್ತಾನೆ. ಈ ಸಾತ್ವಿಕರಿಗೆ ತನ್ನ ಪರೋಕ್ಷ ಅಪರೋಕ್ಷ ಜ್ಞಾನ ಭಗವಂತ ನೀಡುವುದಕ್ಕೆ ಮುಖ್ಯ ಪ್ರಾಣರನ್ನು ವಾಹನವಾಗಿ ಒಂದು ಮೀಡಿಯಮ್ ಆಗಿ ಮಾಡಿಕೊಂಡಿದ್ದಾನೆ. ಆದ ಕಾರಣ ಭಗವಂತನಿಗೆ ವಾಯುವಾಹನ ಅಂತ ಹೆಸರು. ಇನ್ನು ವಾಯುಂ ಶ್ವಾಸವಾಯುಂ ವಹಂತಿ ಇತಿ ವಾಯುವಾಹ ಜೀವಾಸ್ತಾನ್ ನಯತಿ ಪ್ರೇರಯತಿ ಇತಿ ವಾಯುವಾಹನ. ಶ್ವಾಸವಾಯುವನ್ನು ಧರಿಸಿಕೊಂಡಿರುವ ಜೀವಾತ್ಮರನ್ನು ಪ್ರೇರಿಸುವವನು. ಹೌದು, ನಾವೆಲ್ಲರೂ ಶ್ವಾಸಕ್ರಿಯೆ ಮಾಡ್ತೇವೆ. ಶ್ವಾಸಕ್ರಿಯೆ ಉಸಿರು ಸೆಳೆಕೊಳ್ಳುವುದು, ಉಸಿರು ಬಿಡುವುದು, ಇದು ಶ್ವಾಸಕ್ರಿಯೆ. ಇದು ನಾವು ಸ್ವತಂತ್ರವಾಗಿ ನಾವು ಶ್ವಾಸಕ್ರಿಯೆ ಮಾಡ್ತಾ ಇದ್ದೀವ ಅಂದರೆ ಖಂಡಿತವಾಗಿ ಇಲ್ಲ. ವಾಯುದೇವರೇ ನಮ್ಮಲ್ಲಿ ನಿಂತು ದಿನಕ್ಕೆ 21,600 ಬಾರಿ ಉಚ್ಛ್ವಾಸ ನಿಶ್ವಾಸ ರೂಪವಾದ ಶ್ವಾಸಕ್ರಿಯಾ ಮೂಲಕ ಆ ರೂಪದಲ್ಲಿ ಹಂಸಮಂತ್ರ ಜಪವನ್ನು ವಾಯುದೇವರು ನಮ್ಮ ಎಲ್ಲ ಜೀವರಲ್ಲಿದ್ದು ಮಾಡಿಸಿ ನಮಗೆ ಆ ಫಲವನ್ನು ಕೊಡ್ತಾ ಇದ್ದಾರೆ. ಅದರನ್ನೇ ಜಗನ್ನಾಥದಾಸರು ಸ್ಪಷ್ಟವಾಗಿ ಹೇಳಿದ್ದಾರೆ. 6,321,000 ಶತಶ್ವಾಸ ಜಪಗಳ 3 ವಿಧ ಜೀವರೊಳಗೆ ಅಬ್ಜಜ ಕಲ್ಪ ಪರ್ಯಂತತ ರಚಿಸಿ ಸಾತ್ವಿಕರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳೀವ ಗುರು ಪವಮಾನ ಸಲಹೆಮ್ಮ. ಈ ರೀತಿಯಾಗಿ ವಾಯುದೇವರು ನಮ್ಮಲ್ಲಿ ಇದ್ದು ಶ್ವಾಸಕ್ರಿಯೆಯನ್ನು ನಡೆಸುತ್ತಾ ನಾವು ನಿಂತರೂ ಮಲಗಿದರೂ ಊಟ ಮಾಡ್ತಾ ಇದ್ದರೂ ಮಾತನಾಡ್ತಾ ಇದ್ದರೂ ಏನೇ ಮಾಡ್ತಾ ಇದ್ದರೂ ಕೂಡ ನಾವು ವಿಶ್ರಾಂತಿ ತಗೊಳ್ತಾ ಇದ್ದರೂ ಕೂಡ ವಾಯುದೇವರು ಒಂದು ಕ್ಷಣವೂ ಎಡಬಿಡದೆ ನಮ್ಮಲ್ಲಿ ಶ್ವಾಸಕ್ರಿಯೆ ನಡೆಸುತ್ತಾ ಇದ್ದಾರೆ. ಅಂತಹ ವಾಯುದೇವರು ಮೂಲಕ ಜೀವಾತ್ಮರನ್ನು ಭಗವಂತ ಪ್ರೇರಣೆ ಮಾಡ್ತಾ ಇದ್ದಾನೆ. ಒಟ್ಟಾರೆ ಪ್ರೇರಕ ನಿಯಮ್ಯ ನಿಯಾಮಕ ಎಲ್ಲರಿಗೂ ಕೂಡ ಭಗವಂತನೊಬ್ಬನೇ ಇದ್ದಾನೆ. ಆದರೆ ಅದೇನು ಮಾಡ್ತಾ ಇದ್ದಾನೆ, ಭಗವಂತ ವಾಯುದೇವರ ಮೂಲಕವನ್ನು ಮಾಡ್ತಾ ಇದ್ದಾನೆ. ಇನ್ನು ವಯತೆ ಸಂಸಾರೇ ಬಧ್ನಾತಿ ಇತಿ ವಾಯು ವಯಬಂಧನೆ
ವಾಹಯತಿ ಮೋಕ್ಷಂ ಪ್ರಾಪಯತಿ ಇತಿ ವಾಹನಃ. ವಯತೆ ಸಂಸಾರೇ ಬಧ್ನಾತಿ ಇತಿ ವಾಯು. ವಯಬಂಧನೆ, ಸಂಸಾರದಲ್ಲಿ ಬಂಧಿಸುವವನು ಮತ್ತು ಮೋಕ್ಷವನ್ನು ವಾಹಯತಿ ಮೋಕ್ಷಂ ಪ್ರಾಪಯತಿ ಇತಿ ವಾಹನ. ಅಂದರೆ ಸಂಸಾರದಲ್ಲಿ ಬಂಧಿಸುವವನು ಮತ್ತು ಸಂಸಾರ ಬಂಧನವನ್ನು ಬಿಡಿಸಿ ಮೋಕ್ಷವನ್ನು ಕೊಡತಕ್ಕವನು ಭಗವಂತ. ಅದಕ್ಕೆ ಭವಬಂಧಕನು ಭವಮೋಚಕನು ಭಗವಂತನೇ ಆಗಿದ್ದಾನೆ. ಸಂಸಾರದಲ್ಲಿ ಈ ರೀತಿಯಾಗಿ ಮಾಡ್ತಾರಾದ ಕಾರಣ ಭಗವಂತನಿಗೆ ವಾಯುವಾಹನ ಅಂತ ಹೇಳಿ. ಸಂಸಾರದಲ್ಲಿ ಬಂಧಿತರಾಗಬೇಕು ಅಂದರೆ ಏನು? ಮದುವೆಯಾಗಿ ಮಕ್ಕಳಾಗಿ ದೊಡ್ಡದಾಗಬೇಕು. ನಾವು ಮದುವೆ ಮಾಡ್ಕೋಬೇಕು ಅಂತ ಹೇಳಿದರೆ ಹೆಣ್ಣೇ ಸಿಗೋದಿಲ್ಲ, ಹೆಣ್ಣಿಗೆ ಗಂಡು ಸಿಗಲ್ಲ. ಜಗತ್ತಿನಲ್ಲಿ ಬೇಕಾದಂತಹ ಗಂಡು ಹೆಣ್ಣುಗಳಿದ್ದರೂ ಕೂಡ ಮದುವೆ ಆಗಬೇಕು, ಸಂಸಾರದಲ್ಲಿ ಇವನು ಸಂಸಾರ ಗೃಹಸ್ಥಾಶ್ರಮ ಹೊಂದಬೇಕು ಅಂತ ಹೇಳಿದರೆ ಅವನಿಗೆ ಮದುವೆನೇ ಆಗೋದಿಲ್ಲ. ಯಾಕೆ? ಆ ಸಂಸಾರ ಬಂಧನ ಕೊಡತಕ್ಕವನೂ ಭಗವಂತನೇ. ನಾನು ಮದುವೆ ಮಾಡ್ಕೊಳ್ತೇನೆ ಅಂದರೆ ಮದುವೆ ಆಗಲ್ಲ. ಕೆಲವರಿಗೆ ಮದುವೆ ಬೇಡ ಅಂತ ಹೇಳ್ತಾರೆ, ಅವರಿಗೆ ಮದುವೆ ಆಗುತ್ತೆ. ಕೆಲವರಿಗೆ ಮದುವೆ ಬೇಕು ಅಂತಂತಾರೆ, ಅವ್ರ ಸನ್ಯಾಸಾಶ್ರಮ ಬರುತ್ತೆ. ಆದ ಕಾರಣ ಸಂಸಾರದಲ್ಲಿ ಜೀವರನ್ನು ಬಂಧಿಸುವವನು ಮತ್ತು ಮೋಕ್ಷವನ್ನು ಸಂಸಾರ ಬಂಧನದಿಂದ ಮುಕ್ತರನ್ನಾಗಿ ಮಾಡಿ ಮೋಕ್ಷವನ್ನು ಅವರಿಗೆ ಕೊಡುವವನು ಭಗವಂತನೇ. ಆದ ಕಾರಣ ಭಗವಂತನಿಗೆ ವಾಯುವಾಹನ, ಅದಕ್ಕೆ ಭವಬಂಧಕನು ಭವಮೋಚಕನು ಭಗವಂತನೇ ಆಗಿದ್ದಾನೆ. ಆದ ಕಾರಣ ವಾಯುವಾಹನ ಅಂತ ಭಗವಂತನಿಗೆ ಹೆಸರು. ಇನ್ನು ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ತನ್ನಲ್ಲಿ ಸೇರಿಸಿಕೊಂಡು ಮೋಕ್ಷವನ್ನು ಕೊಡ್ತಾನೆ, ಎಲ್ಲ ಕಡೆ ಇರುವವನಾಗ್ತಾನೆ, ಎಲ್ಲರಿಗೂ ಜೀವಪ್ರದನಾಗ್ತಾನೆ, ಸರ್ವ ನಿರ್ವಾಹಕನಾಗ್ತಾನೆ ಎಂಬುವಂತಹ ವಿಷಯಗಳನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ, ನಾಳೆ ಹೇಳಿಕೊಂಡು ಜಿಜ್ಞಾಸೆ ಹೇಳಿಕೊಂಡು ಬೃಹತಿ ಶಾಸ್ತ್ರದ ಪ್ರಕಾರ ಹೇಳಿ ವಾಯುವಾಹನವನ್ನು ಮುಗಿಸಿ ಆಮೇಲೆ ವಾಸುದೇವ ಎಂಬುವ ನಾಮವನ್ನು ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭ.